ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ, ಮಂಡೇ. ಕಾಫಿ ಎಲ್ಲ ಆಯಿತು, ಬಾಗಿಲು ತೊಳೆದಿದ್ದು, ರಂಗೋಲಿ ಹಾಕಿದೆ, ಎಲ್ಲ ಆಯಿತು. ಟಿಫನ್ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಟಿಫನ್ನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಪೂಜೆ ಮಾಡಿ, ಇವತ್ತು ನಮ್ಮೂರಲ್ಲೇ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಿದ್ದೆ, ಈ ನಡುವೆ ಹೋಗಲೇ ಇಲ್ಲ, ತುಂಬ ದಿನ ಆಗಿಬಿಡ್ತು ಹೋಗಿ. ಯಾಕೋ ಇವತ್ತು ಹೋಗಬೇಕು ಅನಿಸ್ತಾ ಇದೆ. ಅದಕ್ಕೆ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ಮನೇಲಿ ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಪಲ್ಯನ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬೀಟ್ರೂಟನ್ನು ತುರಿದ್ಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ, ಕಟ್ ಮಾಡಿ ಮಾಡ್ತಿಲ್ಲ. ಕಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ತುರಿಯೋದಾದರೆ ಬೇಗ ಆಗುತ್ತೆ ಅಂತ ತುರಿದ್ಬಿಟ್ಟು ತುಂಬಾ ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹಚ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮತ್ತು ಬೀಟ್ರೂಟ್ ತುರಿದಿಟ್ಕೊಂಡಿರೋಂಥ ಬೀಟ್ರೂಟನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಫ್ರೈ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿದ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ಮಾಡೋದು. ಹಾಗೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ತೀನಿ. ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ಅಲ್ವಾ. ನಾನಿವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗೇ ಇರುತ್ತೆ. ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. 7 ಗಂಟೆಗೆಲ್ಲ ಟಿಫನ್ ರೆಡಿ ಆಗಿರಬೇಕು. ಇದೆಲ್ಲ ಸ್ವಲ್ಪ ತುರಿದಿಟ್ಕೊಳ್ಳೋದೆಲ್ಲ ರಾತ್ರಿಯೇ ಪ್ರಿಪೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಆಗುತ್ತೆ. ಎಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊಳ್ಬೇಕಂದ್ರೆ ಲೇಟ್ ಆಗಿಬಿಡುತ್ತೆ. ಎಷ್ಟು ಬೇಗ ಬೇಗ ಮಾಡಿದ್ರೂ ಲೇಟ್ ಆಗಿಬಿಡುತ್ತೆ. ಅಲ್ಲಿಗೂ ಬೆಳಗ್ಗೆ ಬೇಗನೆ ಮಾಡ್ತಿರ್ತೀನಿ. ಎಲ್ಲ ತರಕಾರಿನೂ ತೊಳೆದ್ಬಿಟ್ಟೆ ಹಾಕ್ತೀನಿ. ಕೊತ್ತಂಬರಿ ಆಗ್ಬೋದು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಪ್ರತಿಯೊಂದನ್ನು ತೊಳೆದ್ಬಿಟ್ಟೆ ನಾನು ಹಾಕೋದು. ಅದರಲ್ಲೂ ಕೊತ್ತಂಬರಿ, ಪುದೀನ ಏನಾದರೂ ಹಾಕಿದ್ರೆ ಅದನ್ನು 2-3 ಸಾರಿನೂ ತೊಳೆದ್ಬಿಟ್ಟು ಹಾಕ್ತೀನಿ. ಮಣ್ಣು, ಕಸ, ಧೂಳು ಎಲ್ಲ ಜಾಸ್ತಿ ಇರುತ್ತೆ ಕೊತ್ತಂಬರಿ ಸೊಪ್ಪಲ್ಲಿ. ಅದಕ್ಕೆ 2 ಸಾರಿ ಆದರೂ ತೊಳಿಲೇಬೇಕು. ಪ್ರತಿಯೊಂದು ತರಕಾರಿನೂ ಫ್ರೆಂಡ್ಸು ಎಲ್ಲ ಚೆನ್ನಾಗಿ ವಾಶ್ ಮಾಡಿಯೇ ಹಾಕಬೇಕು. ಸ್ವಲ್ಪ ಉಪ್ಪು ನೀರಲ್ಲಿ ವಾಶ್ ಮಾಡಿದರೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ. ಈ ಟೊಮೊಟೊ ಪ್ರತಿಯೊಂದು ತರಕಾರಿನೂ ಉಪ್ಪು ನೀರಲ್ಲಿ ವಾಶ್ ಮಾಡೋದು ಅಥವಾ ವಿನೆಗರ್ ಸ್ವಲ್ಪ ಹಾಕಿ ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಕ್ರಿಮಿಗಳು, ಸಣ್ಣ ಸಣ್ಣ ಕ್ರಿಮಿಕೀಟಗಳಿರುತ್ತಲ್ಲ, ಅದೆಲ್ಲ ಡೆತ್ ಆಗುತ್ತೆ, ಸಾಯುತ್ತೆ ಅಂತಲೇ ಹೇಳ್ಬೋದು. ಈಗಂತೂ ತರಕಾರಿ ಬೆಳೆಯೋದಕ್ಕೆ ತುಂಬ ಔಷಧಿಗಳನ್ನು ಹೊಡೆದಿರ್ತಾರೆ. ಅದು ಎಲ್ಲ ಸ್ವಲ್ಪ ಹೋಗುತ್ತೆ ಅಂತಲೇ ಹೇಳ್ಬೋದು. ಉಪ್ಪು, ವಿನೆಗರ್ ಅದು 2ರಲ್ಲಿ ಒಂದು ಹಾಕಿ ವಾಶ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ನಾನು ಬಿಸಿ ನೀರಲ್ಲಿ ತೊಳೆದಿಲ್ಲ ಅಂದರೂ ನಾರ್ಮಲ್ ವಾಟರಲ್ಲಿ ಎಲ್ಲದನ್ನು ವಾಶ್ ಮಾಡಿಯೇ ನಾನು ತರಕಾರಿನ ಯೂಸ್ ಮಾಡೋದು. ಫ್ರೆಂಡ್ಸ್, ತರಕಾರಿ ತೊಳೆದಾಕ್ತೀನಿ ಅಂತ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಾನು ನೋಡಿದ್ದೀನಿ ಕೆಲವೊಂದು ಜನ ಕೊತ್ತಂಬರಿನ ತೊಳೆಯಲ್ಲ, ಹಸಿಮೆಣ್ಸಿನ್ಕಾಯಿ ತೊಳೆಯಲ್ಲ. ನಾನು ನೋಡಿದ್ದೀನಿ ಫ್ರೆಂಡ್ಸ್, ಇವಾಗಲೂ ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ತೊಳೆದು ಎಲ್ಲ ವೆಜಿಟೇಬಲ್ಸ್ನು ತೊಳೆದು ಹಾಕಬೇಕು ಅಂತ. ನೋಡಿ, ಈಗ ಬೀಟ್ರೋಟ್ ಎಲ್ಲ ತುರಿದಿದ್ದಾಯಿತು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಚ್ಚಿದ್ದು ಆಯಿತು, ಈರುಳ್ಳಿ ಎಲ್ಲ ಹಚ್ಚಿದ್ದು ಆಯಿತು. ಈ ತರಕಾರಿ ಬಿಡಿಸುವಾಗ ಈ ಸಿಪ್ಪೆನ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಒಂದು ಪ್ಲೇಟ್ ಆಗಲಿ ಅಥವಾ ಒಂದು ಯಾವುದಾದ್ರೂ ಒಂದು ಪೇಪರು, ಕವರು, ಒಂದು ಯಾವುದಾದ್ರೂ ಚೀಲ, ಅಕ್ಕಿ ಚೀಲ, ಗೋಧಿ ಹಿಟ್ಟಿನ ಚೀಲ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ತರಕಾರಿ ಕ್ಲೀನ್ ಮಾಡೋದಕ್ಕೆ ಅಂದರೆ ಆ ಸಿಪ್ಪೆ ಬಿಡಿಸಿ ಎಲ್ಲ ಹಾಕೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಡಬಲ್ ಕೆಲಸ ಆಗುತ್ತಲ್ವ. ಕೆಳಗಡೆ ಹಾಕಿದ್ರೆ ಅದನ್ನು ಗುಡಿಸೋದು ಎಲ್ಲ, ಅದನ್ನು ತೆಗೆಯೋದು, ಗುಡಿಸೋದು, ಕ್ಲೀನ್ ಮಾಡೋದೆಲ್ಲ ಈ ಥರ ಒಂದು ಪ್ಲೇಟಲ್ಲೋ ಒಂದು ಪೇಪರ್ ಕವರ್ ಮೇಲೆ ಹಾಕ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಇದೇ ಥರನೇ ಒಂದು ಪ್ಲೇಟ್ ಮೇಲೆ ಈ ಥರ ಎಲ್ಲ ಬಿಡಿಸ್ಕೊಂಡು ಮತ್ತು ಅದನ್ನೆಲ್ಲ ತೊಗೊಂಡೋಗಿ ಹೂವಿನ ಗಿಡಗಳು ಹಾಕಿರ್ತೀವಲ್ವ ಮನೆ ಹತ್ರ, ಆ ಗಿಡಗಳು ಬುಡಕ್ಕೆ ಹಾಕ್ಬಿಡ್ತೀನಿ. ಅದಕ್ಕೆ ಗೊಬ್ಬರನೂ ಆಗುತ್ತೆ ಅಂತ ಎಲ್ಲದನ್ನು ಆ ತರಕಾರಿ ಬಿಡಿಸಿ ಸಿಪ್ಪೆನೆಲ್ಲ ತೊಗೊಂಡೋಗಿ ಗಿಡದ ಬುಡಕ್ಕೆ ಹಾಕ್ತೀನಿ. ಮನೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ ಏನೇ ಬಿಡಿಸ್ಲಿ ಅದರ ಸಿಪ್ಪೆನೆಲ್ಲ ತೊಗೊಂಡೋಗಿ ಆ ಹೂವಿನ ಗಿಡದ ಬುಡಕ್ಕೆ ಅಥವಾ ಮನೆ ಹತ್ರ ಏನಾದರೂ ತರಕಾರಿ ಹಾಕಿದರೆ ಆ ಗಿಡಗಳಿಗೆ ಹಾಕಿದ್ರೆ ಗೊಬ್ಬರನೂ ಆಗುತ್ತೆ. ಅದು ಚೆನ್ನಾಗಿ ಹೂವನ್ನು ಬಿಡುತ್ತೆ, ಫಸಲೆಲ್ಲ ಚೆನ್ನಾಗಿ ಬರುತ್ತೆ. ತರಕಾರಿ ಗಿಡ ಆದರೆ ತರಕಾರಿ ಎಲ್ಲ ಚೆನ್ನಾಗಿ ಬಿಡುತ್ತೆ. ಹೂವಿನ ಗಿಡಕ್ಕೆ ಹಾಕಿದ್ರೆ ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ. ವೇಸ್ಟ್ ಮಾಡೋ ಬದಲು ಗಿಡದ ಬುಡಕ್ಕೋ ಅಥವಾ ಪಾಟಲ್ಲಿ ಗಿಡ ಹಾಕಿದರೆ ಪಾಟ್ಗೂ ಹಾಕ್ಬೋದು. ಟಿಫನ್ ಎಲ್ಲ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್. ಸ್ನಾನ ಪೂಜೆ ಎಲ್ಲ ಆಯಿತು. ಈಗ ನಮ್ಮೂರಲ್ಲೇ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀನಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಬರೋಣ. ನಮ್ಮೂರಲ್ಲೇ ಇದೆ ಈಶ್ವರನ ದೇವಸ್ಥಾನ, ಹೋಗಿ ನಮಸ್ಕಾರ ಹಾಕ್ಕೊಂಬರೋಣ. ತುಂಬ ದಿವಸ ಆಯಿತು, ಹೋಗ್ತಾ ಇರ್ತಿದ್ದೆ, ಸೋಮವಾರ ಹೋಗ್ತಿದ್ದೆ. ಈ ನಡುವೆ ತುಂಬ ದಿವಸ ಆಗಿಬಿಡ್ತು, ಹೋಗಲೇ ಇಲ್ಲ. ಇವತ್ತು ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮೂರ ಈಶ್ವರನ ದೇವಸ್ಥಾನ ನಿಮಗೂ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ.
ಫ್ರೆಂಡ್ಸ್ ನೋಡಿದ್ರೆ ನಮ್ಮೂರು ಈಶ್ವರ ಯಾವ ಥರ ಇದೆ ಅಂತ. ಆ ಕಡೆ ಗಣಪತಿ ಇದ್ದಾರೆ, ಈ ಕಡೆ ಪಾರ್ವತ ಮಾತಾ ಇದ್ದಾರೆ. ನೋಡಿ ಎರಡೂ ತುಂಬ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡ್ತಿದ್ರು. ಇವತ್ತೇನೋ ಸ್ವಲ್ಪ ಸಿಂಪಲ್ ಅಂತಲೇ ಹೇಳ್ಬೋದು. ಈಶ್ವರನ ಮುಂದೆ ನಂದಿ ಇದ್ದೇ ಇರುತ್ತಲ್ವ, ನಂದಿ ಇದೆ. ನಾನು ವಿಡಿಯೋ ಸರಿಯಾಗಿ ಮಾಡಿಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಬೇಕಾಗಿತ್ತು, ಮಾಡಿಲ್ಲ. ಮುಂದೆ ಯಾರಾದರೂ ದೀಪ ಹಚ್ಚಿರ್ತಾರೆ, ಏನಾದರೂ ಕೋರಿಕೆ ಮಾಡಿಕೊಂಡು ಸೋಮವಾರ ಅಂತೂ ದೀಪ ಹಚ್ಚೇ ಇರ್ತಾರೆ. ಇಲ್ಲಿ ದಕ್ಷಿಣಾಮೂರ್ತಿ ಎಲ್ಲ ಇದೆ. ಕಾಲಭೈರೇಶ್ವರ, ದಕ್ಷಿಣಾಮೂರ್ತಿ, ಇನ್ನೂ ಯಾವ್ಯಾವುದೋ ಒಂದು 5 ದೇವರನ್ನು ರೀಸೆಂಟಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ಹೋಗೋಷ್ಟರಲ್ಲಿ ಮಹಾಮಂಗಳಾರತಿ ಎಲ್ಲ ಮುಗ್ದಿತ್ತು. ಆಮೇಲೆ ಹೋಗಿ ಮಂಗಳಾರತಿ ತೊಗೊಂಡು ಪ್ರಸಾದನೂ ಕೊಡ್ತಾರೆ ಫ್ರೆಂಡ್ಸ್. ಪ್ರತಿ ಸೋಮವಾರ ಪ್ರಸಾದನೂ ಕೊಡ್ತಾರೆ. ಪ್ರಸಾದ ತೊಗೊಂಡು ಮತ್ತೆ ಮನೆಗೆ ಬಂದೆ. ತುಂಬ ಪವರ್ಫುಲ್ಲು ದೇವರು ಅಂತಲೇ ಹೇಳ್ಬೋದು. ಹಾಗೆ ಈಶ್ವರನ ದೇವಸ್ಥಾನದಿಂದ ಇನ್ನೊಂದು ಹೆಣ್ಣು ದೇವರಿದೆ, ಅದ್ದಮ್ಮ ದೇವರು ಅಂತ. ನಾನು ಫ್ರೆಂಡ್ಸ್ ಅದು ಡೀಟೇಲಾಗಿ ಏನು ವಿಡಿಯೋ ಸರಿಯಾಗಿ ಮಾಡಲಿಲ್ಲ. ಯಾವಾಗಲಾದರೂ ನಮ್ಮ ಊರಿನ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ನಮ್ಮೂರಲ್ಲಿ ಏನಿದೆ ಅಂತೆಲ್ಲ, ಯಾವ ದೇವಸ್ಥಾನ ಇದೆ, ಏನೇನಿದೆ ಅಂತ ಎಲ್ಲ ಒಂದು ನಮ್ಮೂರದೇ ಒಂದು ವಿಡಿಯೋ ಮಾಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಮನೇಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇತ್ತು, ಅದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತಿದ್ದೆ. ಫ್ರೆಂಡ್ಸ್, ಈ ಹಸಿಮೆಣ್ಸಿನ್ಕಾಯಿ ಏನಾದರೂ ತಂದರೆ ಅದು ತುಂಬ ದಿನ ಫ್ರೆಶ್ ಆಗಿರಬೇಕು ಅಂದರೆ ನೋಡಿ ಈ ಥರ ಎಲ್ಲ ಅದರದ್ದು ಈ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಆ ಉಪ್ಪು ನೀರಲ್ಲಿ ವಾಶ್ ಮಾಡಿ ಮತ್ತು ಆ ತೇವ ಎಲ್ಲ ಆರಿಸ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕಿ ಆರಿಸೋದು, ಅಥವಾ ಹಾಗೆ ಒಂದು ಸ್ವಲ್ಪ ಫ್ಯಾನ್ ಹತ್ರ ಬಿಡೋದು. ಒಟ್ಟಾರೆ ಆ ನೀರೆಲ್ಲ ತೆಗೆದ್ಬಿಟ್ಟು ಒಂದು ಯಾವುದಾದ್ರೂ ಒಂದು ಬಾಕ್ಸ್ಗೆ ಸ್ವಲ್ಪ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಫ್ರೆಶ್ಶಾಗಿ ಹಾಗೇ ಇರುತ್ತೆ. ಮತ್ತು ಬೇಗ ಅದು ಕುಳ್ಳೋಗೋದು ಅಂತ ಹಾಳಾಗೋದು ಆ ಥರ ಏನೂ ಆಗೋಲ್ಲ, ತುಂಬ ಫ್ರೆಶ್ಶಾಗಿ ಇರುತ್ತೆ. ನಾನು ಯಾವಾಗಲಾದ್ರೂ ತರಲಿ ಇದೇ ಥರನೇ ಮಾಡೋದು. ನೀವು ಮೆಣಸಿನ್ಕಾಯಿ ಏನಾದರೂ ಫ್ರೆಶ್ಶಾಗಿರಬೇಕು, ತುಂಬ ದಿನ ಫ್ರೆಶ್ಶಾಗಿರಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಏನಾದರೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.